ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಇಂಪನ. ಯಾವಾಗಲೂ ಚಪಾತಿಗೆ ಬೋರಿಂಗ್ ಆಗಿರೋ ಟೊಮೊಟೊ ಗೊಜ್ಜು ಅಥವಾ ಚಟ್ನಿನ ಟ್ರೈ ಮಾಡೋದ್ ಬದಲು ಈ ತರ ಯುನೀಕ್ ಆದ ಪನ್ನೀರ್ ಬಟರ್ ಮಸಾಲಾನ ಟ್ರೈ ಮಾಡಿ. ಮೊದಲನೇದಾಗಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಮಸಾಲಾಗೆ ಅಂತ ನೋಡೋಣ. 2 ಮೀಡಿಯಂ ಸೈಜ್ ಈರುಳ್ಳಿ, 2 ಹುಳಿ ಟೊಮ್ಯಾಟೊ, 3 ಪಲಾವ್ ಎಲೆ, 10 ಗೋಡಂಬಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, 2 ಸ್ಟಾರ್ ಮೊಗ್ಗು, 2 ಚಕ್ಕೆ ಲವಂಗ ಮತ್ತೆ 2 ಏಲಕ್ಕಿ. ಇವಾಗ ಮಾಡುವ ವಿಧಾನ ನೋಡೋಣ. ಮೊದಲು ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಬಟರ್ನ ಹಾಕುತ್ತಾ ಇದ್ದೀನಿ. ಬಟರ್ ಕರ್ಗಾದ್ಮೇಲೆ ಅದಕ್ಕೆ 2 ಸ್ಟಾರ್ ಮೊಗ್ಗನ್ನ ಹಾಕುತ್ತಾ ಇದ್ದೀನಿ, ಮತ್ತೆ 2 ಏಲಕ್ಕಿ, ಆಮೇಲೆ ಚಕ್ಕೆ ಲವಂಗನ ಹಾಕೋಬೇಕು. ಹಾಗೆ ಪಲಾವ್ ಎಲೆನ ಹಾಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಗೋಡಂಬಿನ ಹಾಕೋಬೇಕು. ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕಷ್ಟು 4 ಹಾಕೊಂಡಿದ್ದೀನಿ. ಆಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಮತ್ತೆ ಫ್ರೈ ಮಾಡ್ಕೋಬೇಕು. ಇವಾಗ ಹುಳಿ ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಅಂತ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಮಿಕ್ಸಿಗಾಗಿ ರುಬ್ಕೋಬೇಕು. ಮತ್ತೊಂದ್ ಕಡೆ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪ್ಯಾನ್ ತಗೋತಾ ಇದ್ದೀನಿ. ಅದಕ್ಕೆ 1 ಪ್ಯಾಕೆಟ್ ಅಷ್ಟು ಬಟರ್ನ ಹಾಕಿ, ಬಟರ್ ಕರ್ಗಾದ್ಮೇಲೆ 5 ನಿಮಿಷ ಮುಂಚೆ ಉಪ್ಪು ಖಾರ ಹಾಕಿ ಇಟ್ಕೊಂಡಂತ ಪನ್ನೀರ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಕೊನೆಯದಾಗಿ ಪನ್ನೀರ್ ಬಟರ್ ಮಸಾಲ ಮಾಡಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಕಸ್ತೂರಿ ಮೇಥಿ, ಈರುಳ್ಳಿ, ಬಟರ್, ದಪ್ಪ ಮೆಣಸಿನಕಾಯಿ, ಆಡಿಸ್ಕೊಂಡ ಮಸಾಲ ಮತ್ತೆ ಪನ್ನೀರ್. ಅದೇ ಪ್ಯಾನ್ಗೆ ಇವಾಗ ಮತ್ತೆ 1 ಬಟರ್ನ ಹಾಕೋತಾ ಇದ್ದೀನಿ. ಬಟರ್ ಕರ್ಗಾದ್ಮೇಲೆ ಅದಕ್ಕೆ 2 ಸ್ಪೂನ್ಸ್ ಅಷ್ಟು ಕಸ್ತೂರಿ ಮೇಥಿ, ದಪ್ಪದಾಗಿ ಕಟ್ ಮಾಡ್ಕೊಂಡಂತ ಈರುಳ್ಳಿ ಹಾಕೋಬೇಕು. ಇವಾಗ ದಪ್ಪ ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ. ಇವಾಗ ರುಬ್ಬಿಟ್ಕೊಂಡಂತ ಮಸಾಲನ ಹಾಕೋತಾ ಇದ್ದೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪನ್ನೀರ್ ಒಂದೊಂದಾಗಿ ಖಾಲಿ ಆಗ್ತಾ ಇರುತ್ತೆ. ಸ್ವಲ್ಪ ನೀರು ಹಾಕೊಂಡು ಮಸಾಲ ಬೇಯೋದಕ್ಕೆ ಬಿಡಬೇಕು. ಇವಾಗ ಪುಡಿಗಳನ್ನ ಹಾಕೊಳ್ಳೋ ಸಮಯ. ಮೊದಲು 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಂತರ 1 ಸ್ಪೂನ್ ಅಷ್ಟು ಧನಿಯಾ, ಆಮೇಲೆ 1/2 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋಬೇಕು. ಇವಾಗ ಪನ್ನೀರ್ನ ಹಾಕೋತಾ ಇದ್ದೀನಿ. ಕೊನೆಯದಾಗಿ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ಇಸ್ ಆಲ್ಮೋಸ್ಟ್ ರೆಡಿ. ಅದನ್ನ ಬೇಯೋದಕ್ಕೆ ಬಿಟ್ಟು ಇನ್ನೊಂದ್ ಕಡೆ ಅದ್ರ ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊಂಡ್ರೆ ಇಟ್ ಇಸ್ ದ ವೆರಿ ಬೆಸ್ಟ್ ಕಾಂಬಿನೇಷನ್. ನಾರ್ಮಲ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒತ್ತಬೇಕಾದ್ರೆ ಅದಕ್ಕೆ ತುಪ್ಪನ ಹಾಕೊಂಡು ಅದನ್ನ ಟ್ರಯಾಂಗಲ್ ಶೇಪ್ ಆಗಿ ಒತ್ಕೊಂಡ್ರೆ ತುಂಬಾ ಯೂನಿಕ್ ಆಗಿರುತ್ತೆ.
ಅದನ್ನ ತವಾಗ್ ಹಾಕೊಂಡು ಎರಡೂ ಸೈಡ್ ಬೇಯಿಸಿದ್ರೆ ತುಂಬಾ ಪಫಿ ಆಗಿ ಸಾಫ್ಟ್ ಆಗಿ ಬಂದಿತ್ತು. Now, the best combination for chapati, paneer butter masala with chapati is ready. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಅಂಡ್ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.